ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಕೊಟ್ಟರು. ಈಗ ಮತ್ತೆ ಅದನ್ನ ಪರಿಷ್ಕರಣೆಗೆ ಮುಂದಾಗಿರುವಂಥದ್ದು. ಸದ್ಯ ನಾನು ಹಾವೇರಿಯ ಮಾರ್ಕೆಟ್ನಲ್ಲಿದ್ದೇನೆ. ಮಾರ್ಕೆಟ್ನಲ್ಲಿ ಜನರನ್ನು ಕೇಳ್ತಾ ಹೋಗ್ತೇನೆ. ಇದೀಗ ರೇಷನ್ ಕಾರ್ಡಲ್ಲಿ ಕೂಡ BPL ಕಾರ್ಡ್ಗಳನ್ನು APL ಮಾಡಲಿಕ್ಕೆ ಪರಿಷ್ಕರಣೆ ಮಾಡಲಿಕ್ಕೆ ಹೊರಟಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಮಹಿಳೆಯರು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ರೇಷನ್ ಕಾರ್ಡ್ BPL ಇತ್ತು, APL ಮಾಡಿ ಕೊಟ್ಟಿರೋಂಥದ್ದು, ಅಂದರೆ ಪರಿಷ್ಕರಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಏನು ಹೇಳ್ತೀರಿ ಈ ಬಗ್ಗೆ? ನಮಗೆ ಸರ್ಕಾರದ ಬಗ್ಗೆ ಅಷ್ಟು ಪಾಸಿಟಿವ್ನಿಟಿ ಅನ್ನಿಸ್ತಾ ಇಲ್ಲ. ಯಾಕಂದರೆ ಆ ಥರ ಎಲ್ಲ ಹೇಳಿಬಿಟ್ಟು ಸುಮ್ಮನೆ ಗ್ಯಾರಂಟಿಗಳನ್ನು ಕೊಡ್ತಾರೆ, ಗ್ಯಾರಂಟಿಗಳನ್ನು ಕೊಟ್ಟು ಮತ್ತೆ ಅದನ್ನು ಇದು ಮಾಡ್ತಾರೆ. ಆ ಥರ ಎಲ್ಲ ನಮಗೆ ಯಾಕೋ ಗೌರ್ಮೆಂಟಿಂದು ಅಷ್ಟು ಇಷ್ಟ ಆಗ್ತಾ ಇಲ್ಲ. ಆದಷ್ಟು ಜನಗಳಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2,40,000 ದಾಟಿದ್ರೆ ಅಲ್ಲಿಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಟ್ಯಾಕ್ಸ್ ಕಟ್ಟೋರ್ದನ್ನು BPL ಕಾರ್ಡ್ ಇದ್ರು APL ಕಾರ್ಡಿಗೆ ಮುಂದುವರಿಸ್ತಾ ಇದ್ದಾರೆ. ಸರಿನಾ ಹಾಗಾದ್ರೆ ಇದು? ಅಲ್ಲ, ತಪ್ಪು. ಯಾಕಂದರೆ ಕೆಲವೊಬ್ಬರು ಇವಾಗ ದುಡಿತಾ ಇರ್ತಾರೆ, ಒಂದೇ ಸರಿ ಸಡನ್ ಆಗಿ ಕೊರೋನಾ ಬಂದು ಆ ಥರ ಯಾವುದಾದ್ರೂ ಒಂದು ಅನಾರೋಗ್ಯದಿಂದ ಬಳಲ್ತಾರೆ. ಆ ಮನೆಗೆ ಇನ್ಕಮ್ ಕಡಿಮೆ ಆಗುತ್ತೆ. ಇನ್ಕಮ್ ಕಡಿಮೆ ಆದವಾಗ ಆಟೋಮೆಟಿಕ್ಕಾಗಿ ಅವ್ರು ಏನು ಮಾಡಬೇಕು? ಏನು ಮಾಡೋಕ್ಕಾಗೋದಿಲ್ಲ. ಅಂಥವ್ರಿಗೂ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಲ್ವ ಗೌರ್ಮೆಂಟು? ನಿಮಗೆ ಕೇಳ್ತಾ ಹೋಗ್ತೇನೆ ನಾನೀಗ. ಈಗ 5 ಗ್ಯಾರಂಟಿಗಳನ್ನು ಕೊಟ್ಟರು. ಬಸ್ ಫ್ರೀ ಮಾಡಿದ್ರು, ಗೃಹ ಜ್ಯೋತಿ ಅಂತ ಕೊಟ್ಟರು. ಈಗ ಒಂದು ಪರಿಷ್ಕರಣೆ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಅಂದರೆ ಈಗ ನಿಮ್ದು BPL ಕಾರ್ಡ್ ಇತ್ತು ಮನೆಯಾಗ, ಆ BPL ಕಾರ್ಡನ್ನು ನೀವು ಟ್ಯಾಕ್ಸ್ ಕಟ್ಟಬೇಕು, ನಿಮ್ದು ಆದಾಯ ಹೆಚ್ಚಿದೆ ಅಂತ ಹೇಳಿ APL ಅಲ್ಲ, ನೀವು ಕಟ್ಟಿಲ್ಲ, APL ಮಾಡಕ್ಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಿ? ನಾವು ಮಾಡಕ್ಕೆ ಕೊಡೋದಿಲ್ಲ ನಾವು. ಸರ್ಕಾರ ಮಾಡಕ್ಕೆ ಕೊಟ್ಟಿದೆ ಇದನ್ನೀಗ. ಸರ್ಕಾರ ಮಾಡಕ್ಕೆ ಕೊಟ್ರೆ ನಮ್ಮದು ತೋರಿಸ್ತಾವಲ್ಲ, ನಾವು ಇನ್ಕಮ್ ತೋರಿಸ್ತಾವ ನಾವು. ಈಗ ಆಲ್ರೆಡಿ ಒಂದು 6,000 ಕಾರ್ಡ್ಗಳು ರದ್ದಾಗ್ಯಾವ ಹಾವೇರಿ ಒಳಗಡೆ. ಈಗ ಅವು ನಾವು ಅದಕ್ಕೇನು ಇದನ್ನು ತೊಗೊಂತಾವ ನಾವು. ಅಲ್ಲ, ಅವೆಲ್ಲ ಬಡವ್ರ ಕಾರ್ಡ್ಗಳೇ ರದ್ದಾಗಿದ್ದಾವೆ ಮುಖ್ಯವಾಗಿ. ಬಡವರು ಈಗ ಅದು ಸ್ಟ್ರೈಕ್ ಮಾಡ್ತಾವೆ, ನಾವು ಸ್ಟ್ರೈಕ್ ಮಾಡ್ತೇವೆ. ಓಕೆ, ಮತ್ತೆ ಸ್ಟ್ರೈಕ್ ಮಾಡ್ತೀವಿ, ಅದು ಹೆಂಗೆ ರದ್ದು ಮಾಡ್ತಾರೆ ಅಂತ ಹೇಳ್ತೀರಿ. ಇನ್ನೊಬ್ರು ಕೇಳ್ತಾ ಹೋಗ್ತೀನಿ. ಸರ್, ಈಗ ಪಂಚ ಗ್ಯಾರಂಟಿಗಳನ್ನು ಕೊಟ್ಟರು, ಈಗ ಅವನ್ನ ಪರಿಷ್ಕರಣೆ ಮಾಡಿ ಕೊಟ್ಟಿದ್ದಾರೆ. ಏನು ಹೇಳ್ತೀರಿ ಈ ಬಗ್ಗೆ? ಆ್ಯಕ್ಚುಲಿ ಫಸ್ಟ್ ಆಫ್ ಆಲು ಇದು ಗ್ಯಾರಂಟಿಗಳು ಕೊಟ್ಟಿರೋದೇ ಬೇರೆ ವೇಸ್ಟ್ ಆಗಿದೆ. ಏನಾಗುತ್ತೆ, ಗ್ಯಾರಂಟಿ ಕೊಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಹುಡುಗರಿಗೆ, ಗಂಡು ಮಕ್ಕಳಿಗೆ ಬಸ್ಸಲ್ಲಿ ಸ್ಟ್ಯಾಂಡಿಂಗ್ ನಡ್ಕೊಂಡು ಹೋಗ್ತೀವಿ. ಅದ್ರ ಬದಲು ಅದೇ ಏಜ್ ಮಂದಿಗೆ ಫ್ರೀ ಕೊಟ್ಟರೆ, ಹೆಣ್ಮಕ್ಳಿಗೆ ಗರ್ಭಿಣಿಯರಿಗೆ ಕೊಟ್ಟರೆ, ಆಮೇಲೆ ಅದೇ ಬದಲೇ ಆ್ಯಂಬುಲೆನ್ಸ್ ಫ್ರೀ ಮಾಡಲಲ್ಲ. ಹೌದು, ಎಜುಕೇಷನ್ ಫ್ರೀ ಮಾಡಿ, ಅದು ಇಂಪಾರ್ಟೆಂಟ್. ಎಲ್ಲರಿಗೂ ಇದು ಮಾಡ್ತಾರೆ, ಎಲ್ಲರೂ ಜನ ನೆನೆಸ್ತಾರೆ. ಈ ವಿಷಯ ಹೇಳ್ತಿರೋದೇನಂತಂದ್ರೆ, ಹಣ ಕೊಟ್ಟವರು ನಿಂತ್ಕೋಬೇಕು, ಉಚಿತವಾಗಿ ಹೋಗೋರು ಕುತ್ಕೋಬೇಕು ಅಂತ. ಹಾಗಾಗಿದೆ ನಮ್ಮದು. ಡೈಲಿನ ಅಡ್ಡಾಡ್ತೀನಲ್ಲ, ನಮಗೆ ಸೀಟ್ ಸಿಗಲ್ಲ, ನಾವು ಕೊಟ್ಟು ಹೋಗ್ತೀವಿ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಗ್ಗೆ ಏನು ಹೇಳ್ತೀರಿ? ಈಗ ಸದ್ಯ ಮಿಡಲ್ ಕ್ಲಾಸ್ ಕಷ್ಟದಲ್ಲೇ ಇದ್ದಾರೆ ಎಲ್ಲರೂ. ಮಿಡಲ್ ಫ್ಯಾಮಿಲಿಯವ್ರು ಭಾಳ ಕಷ್ಟದಲ್ಲೇ ಇದೆ. ಯಾಕಂದರೆ ಎಲ್ಲರೂ ಕರೆಕ್ಟಾಗಿ ಕಟ್ಟೋದೇ ಟ್ಯಾಕ್ಸ್. ನಮಗೆ ಇದು ಇದಲ್ಲ, ಟ್ಯಾಕ್ಸ್ ಕೊಟ್ಟರು ಕೂಡ ನಿಮ್ಗೆ ಅವಕಾಶ ಸಿಗ್ತಿಲ್ಲ, ಮತ್ತು ಲಾಭ ಆಗ್ತಾ ಇಲ್ಲ. ನಿಜ ಅದು. ಈಗ ವೈಫು ಬಸ್ಸಲ್ಲಿ ಫ್ರೀಯಾಗಿ ಹೋಗ್ತಾರೆ, ಗಂಡ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡು ಮತ್ತೆ ನಿಂತ್ಕೋಬೇಕು. ಹೋಲೀಸ್ ಅದಕ್ಕೆ ಇಲ್ಲ, ಓಕೆ, ಬಟ್ ಅಟ್ಲೀಸ್ಟ್ ಸೀಟರ್ ಸಿಗಬೇಕಲ್ಲ. ಗಂಡು ಮಕ್ಕಳಿಗೆ ಸೀಟರ್ ಸಿಗಲ್ಲ, ಹಂಗೆ ನಿಂತು ಹೋಗ್ಬೇಕು. ಮತ್ತೆ ಇದು ಏನಂತಂದರೆ, ಹಾವೇರಿ ಜಿಲ್ಲೆ ಜನರು ಹೇಳ್ತಿರುವಂಥದ್ದು, ಗ್ಯಾರಂಟಿಗಳನ್ನ ಕೊಡೋದು ಯಾಕೆ, ಅವನ್ನ ಪರಿಷ್ಕರಣೆ ಮಾಡೋದು ಯಾಕೆ ಹಾಗಾದರೆ ಅನ್ನೋದು ಜನರ ಮಾತು ಅಂತ ಹೇಳ್ಬೋದು. ಯಾಕಂತಂದರೆ ಕೊಟ್ಟರು, ಸರಿಯಾಗಿ ಕೊಡಲಿ. ಈಗ ಮತ್ತೆ BPL ಟು APL, APL ಟು BPL ಕಾರ್ಡ್ಗಳ ರದ್ದು, ಈ ರೀತಿಯ ವ್ಯವಸ್ಥೆಗಳು ನಡೀತಿರೋದು ಯಾಕೆ ಹಾಗಾದರೆ? ಸರ್ಕಾರ ಅಧಿಕಾರ ಬರೋಕ್ಕೆ ಮಾತ್ರ ಈ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತು. ಈಗ ಮತ್ತೆ ಪರಿಷ್ಕರಣೆಗೆ ಮುಂದಾಗ್ತಾ ಇದೆ. ಇದು ಸರಿಯಲ್ಲ, ತಪ್ಪು ಅನ್ನೋದು ಹಾವೇರಿ ಜಿಲ್ಲೆಯ ಜನರ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ. ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಕೊಟ್ಟರು. ಈಗ ಮತ್ತೆ ಅದನ್ನ ಪರಿಷ್ಕರಣೆಗೆ ಮುಂದಾಗಿರುವಂಥದ್ದು. ಸದ್ಯ ನಾನು ಹಾವೇರಿಯ ಮಾರ್ಕೆಟ್ನಲ್ಲಿದ್ದೇನೆ. ಮಾರ್ಕೆಟ್ನಲ್ಲಿ ಜನರನ್ನು ಕೇಳ್ತಾ ಹೋಗ್ತೇನೆ. ಇದೀಗ ರೇಷನ್ ಕಾರ್ಡಲ್ಲಿ ಕೂಡ BPL ಕಾರ್ಡ್ಗಳನ್ನು APL ಮಾಡಲಿಕ್ಕೆ ಪರಿಷ್ಕರಣೆ ಮಾಡಲಿಕ್ಕೆ ಹೊರಟಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಮಹಿಳೆಯರು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ರೇಷನ್ ಕಾರ್ಡ್ BPL ಇತ್ತು, APL ಮಾಡಿ ಕೊಟ್ಟಿರೋಂಥದ್ದು, ಅಂದರೆ ಪರಿಷ್ಕರಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಏನು ಹೇಳ್ತೀರಿ ಈ ಬಗ್ಗೆ? ನಮಗೆ ಸರ್ಕಾರದ ಬಗ್ಗೆ ಅಷ್ಟು ಪಾಸಿಟಿವ್ನಿಟಿ ಅನ್ನಿಸ್ತಾ ಇಲ್ಲ. ಯಾಕಂದರೆ ಆ ಥರ ಎಲ್ಲ ಹೇಳಿಬಿಟ್ಟು ಸುಮ್ಮನೆ ಗ್ಯಾರಂಟಿಗಳನ್ನು ಕೊಡ್ತಾರೆ, ಗ್ಯಾರಂಟಿಗಳನ್ನು ಕೊಟ್ಟು ಮತ್ತೆ ಅದನ್ನು ಇದು ಮಾಡ್ತಾರೆ. ಆ ಥರ ಎಲ್ಲ ನಮಗೆ ಯಾಕೋ ಗೌರ್ಮೆಂಟಿಂದು ಅಷ್ಟು ಇಷ್ಟ ಆಗ್ತಾ ಇಲ್ಲ. ಆದಷ್ಟು ಜನಗಳಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2,40,000 ದಾಟಿದ್ರೆ ಅಲ್ಲಿಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಟ್ಯಾಕ್ಸ್ ಕಟ್ಟೋರ್ದನ್ನು BPL ಕಾರ್ಡ್ ಇದ್ರು APL ಕಾರ್ಡಿಗೆ ಮುಂದುವರಿಸ್ತಾ ಇದ್ದಾರೆ. ಸರಿನಾ ಹಾಗಾದ್ರೆ ಇದು? ಅಲ್ಲ, ತಪ್ಪು. ಯಾಕಂದರೆ ಕೆಲವೊಬ್ಬರು ಇವಾಗ ದುಡಿತಾ ಇರ್ತಾರೆ, ಒಂದೇ ಸರಿ ಸಡನ್ ಆಗಿ ಕೊರೋನಾ ಬಂದು ಆ ಥರ ಯಾವುದಾದ್ರೂ ಒಂದು ಅನಾರೋಗ್ಯದಿಂದ ಬಳಲ್ತಾರೆ. ಆ ಮನೆಗೆ ಇನ್ಕಮ್ ಕಡಿಮೆ ಆಗುತ್ತೆ. ಇನ್ಕಮ್ ಕಡಿಮೆ ಆದವಾಗ ಆಟೋಮೆಟಿಕ್ಕಾಗಿ ಅವ್ರು ಏನು ಮಾಡಬೇಕು? ಏನು ಮಾಡೋಕ್ಕಾಗೋದಿಲ್ಲ. ಅಂಥವ್ರಿಗೂ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಲ್ವ ಗೌರ್ಮೆಂಟು? ನಿಮಗೆ ಕೇಳ್ತಾ ಹೋಗ್ತೇನೆ ನಾನೀಗ. ಈಗ 5 ಗ್ಯಾರಂಟಿಗಳನ್ನು ಕೊಟ್ಟರು. ಬಸ್ ಫ್ರೀ ಮಾಡಿದ್ರು, ಗೃಹ ಜ್ಯೋತಿ ಅಂತ ಕೊಟ್ಟರು. ಈಗ ಒಂದು ಪರಿಷ್ಕರಣೆ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಅಂದರೆ ಈಗ ನಿಮ್ದು BPL ಕಾರ್ಡ್ ಇತ್ತು ಮನೆಯಾಗ, ಆ BPL ಕಾರ್ಡನ್ನು ನೀವು ಟ್ಯಾಕ್ಸ್ ಕಟ್ಟಬೇಕು, ನಿಮ್ದು ಆದಾಯ ಹೆಚ್ಚಿದೆ ಅಂತ ಹೇಳಿ APL ಅಲ್ಲ, ನೀವು ಕಟ್ಟಿಲ್ಲ, APL ಮಾಡಕ್ಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಿ? ನಾವು ಮಾಡಕ್ಕೆ ಕೊಡೋದಿಲ್ಲ ನಾವು. ಸರ್ಕಾರ ಮಾಡಕ್ಕೆ ಕೊಟ್ಟಿದೆ ಇದನ್ನೀಗ. ಸರ್ಕಾರ ಮಾಡಕ್ಕೆ ಕೊಟ್ರೆ ನಮ್ಮದು ತೋರಿಸ್ತಾವಲ್ಲ, ನಾವು ಇನ್ಕಮ್ ತೋರಿಸ್ತಾವ ನಾವು.
ಈಗ ಆಲ್ರೆಡಿ ಒಂದು 6-7 ಸಾವಿರ ಕಾರ್ಡ್ಗಳು ರದ್ದಾಗ್ಯಾವ ಹಾವೇರಿ ಒಳಗಡೆ ಈಗ. ಆಗಲಿಲ್ಲ ಅವು ನಾವು ಅದಕ್ಕೇನು ಇದನ್ನು ತೊಗೊಂತೀವಿ ನಾವು. ಅಲ್ಲ ಅವೆಲ್ಲ ಬಡವ್ರ ಕಾರ್ಡ್ಗಳೇ ರದ್ದಾಗಿದಾವೆ ಮುಖ್ಯವಾಗಿ. ಬಡವರು ಈಗ ಅದು ಸ್ಟ್ರೈಕ್ ಮಾಡ್ತಾವೆ ನಾವು, ಸ್ಟ್ರೈಕ್ ಮಾಡ್ತೇವೆ. ಓಕೆ, ಮತ್ತೆ ಸ್ಟ್ರೈಕ್ ಮಾಡ್ತೀವಿ, ಅದು ಹೆಂಗೆ ರದ್ದು ಮಾಡ್ತಾರೆ ಅಂತ ಹೇಳ್ತೀನಿ. ಇನ್ನೊಬ್ರು ಕೇಳ್ತಾ ಹೋಗ್ತೀನಿ ಸರ್. ಈಗ ಪಂಚ ಗ್ಯಾರಂಟಿಗಳನ್ನು ಕೊಟ್ಟರು, ಈಗ ಅವನ್ನ ಪರಿಷ್ಕರಣೆ ಮಾಡಿ ಕೊಟ್ಟಿದ್ದಾರೆ, ಏನು ಹೇಳ್ತೀರಿ ಈ ಬಗ್ಗೆ? ಆ್ಯಕ್ಚುಲಿ ಫಸ್ಟ್ ಆಫ್ ಆಲು ಇದು ಗ್ಯಾರಂಟಿಗಳು ಕೊಟ್ಟಿರೋದೇ ವೇಸ್ಟ್ ಆಗಿದೆ. ಏನಾಗುತ್ತೆ ಗ್ಯಾರಂಟಿ ಕೊಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಹುಡುಗರಿಗೆ ಗಂಡು ಮಕ್ಕಳಿಗೆ ಬಸ್ಸಲ್ಲಿ ಸ್ಟ್ಯಾಂಡಿಂಗ್ ನಡ್ಕೊಂಡು ಹೋಗ್ತೀವಿ. ಅದ್ರ ಬದಲು ಅದೇ ಏಜ್ ಮಂದಿಗೆ ಫ್ರೀ ಕೊಟ್ಟರೆ, ಹೆಣ್ಮಕ್ಳಿಗೆ ಗರ್ಭಿಣಿಯರಿಗೆ ಕೊಟ್ಟರೆ, ಆಮೇಲೆ ಅದೇ ಬದಲೇ ಆ್ಯಂಬುಲೆನ್ಸ್ ಫ್ರೀ ಮಾಡಲಲ್ಲ. ಹೌದು, ಎಜುಕೇಷನ್ ಫ್ರೀ ಮಾಡಿ, ಅದು ಇಂಪಾರ್ಟೆಂಟ್. ಎಲ್ಲರಿಗೂ ಇದು ಮಾಡ್ತಾರೆ, ಎಲ್ಲರೂ ಜನ ಮೆಚ್ತಾರೆ. ಈ ನೀವು ಹೇಳ್ತಿರೋದೇನಂತಂದ್ರೆ ಹಣ ಕೊಟ್ಟವರು ನಿಂತ್ಕೋಬೇಕು, ಉಚಿತವಾಗಿ ಹೋಗೋರು ಕುತ್ಕೋಬೇಕು ಅಂತ. ಹಾಗಾಗಿದೆ ನಮ್ಮದು. ಡೈಲಿನ ಅಡ್ಡಾಡ್ತೀನಲ್ಲ, ನಮಗೆ ಸೀಟ್ ಸಿಗಲ್ಲ, ನಾವು ಕೊಟ್ಟು ಹೋಗ್ತೀವಿ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಗ್ಗೆ ಏನು ಹೇಳ್ತೀರಿ? ಈಗ ಸದ್ಯ ಮಿಡಲ್ ಕ್ಲಾಸ್ ಕಷ್ಟದಲ್ಲೇ ಇದ್ದಾರೆ ಎಲ್ಲರೂ. ಮಿಡಲ್ ಫ್ಯಾಮಿಲಿಯವ್ರು ಭಾಳ ಕಷ್ಟದಲ್ಲಿದೆ. ಯಾಕಂದರೆ ಎಲ್ಲರೂ ಕರೆಕ್ಟಾಗಿ ಕಟ್ಟೋದೇ ಟ್ಯಾಕ್ಸ್. ನಮಗೆ ಇದು ಇದಲ್ಲ, ಟ್ಯಾಕ್ಸ್ ಕೊಟ್ಟರು ಕೂಡ ನಿಮ್ಗೆ ಅವಕಾಶ ಸಿಗ್ತಿಲ್ಲ, ಮತ್ತೆ ಲಾಭ ಆಗ್ತಾ ಇಲ್ಲ. ನಿಜ ಅದು. ಈಗ ವೈಫು ಬಸ್ಸಲ್ಲಿ ಫ್ರೀಯಾಗಿ ಹೋಗ್ತಾರೆ, ಗಂಡ ಟಿಕೆಟ್ ತಗೋಬೇಕು, ಟಿಕೆಟ್ ತೊಗೊಂಡು ಮತ್ತೆ ನಿಂತ್ಕೋಬೇಕು. ಹೋಲೀಸ್ ಅದಕ್ಕೆ ಇಲ್ಲ, ಓಕೆ, ಬಟ್ ಅಟ್ಲೀಸ್ಟ್ ಸೀಟರ್ ಸಿಗಬೇಕಲ್ಲ. ಗಂಡು ಮಕ್ಕಳಿಗೆ ಸೀಟರ್ ಸಿಗಲ್ಲ, ನಿಂತು ಹೋಗ್ಬೇಕು. ಮತ್ತೆ ಇದು ಏನಂತಂದರೆ ಹಾವೇರಿ ಜಿಲ್ಲೆ ಜನರು ಹೇಳ್ತಿರುವಂಥದ್ದು, ಗ್ಯಾರಂಟಿಗಳನ್ನ ಕೊಡೋದು ಯಾಕೆ, ಅವನ್ನ ಪರಿಷ್ಕರಣೆ ಮಾಡೋದು ಯಾಕೆ ಹಾಗಾದರೆ ಅನ್ನೋದು ಜನರ ಮಾತು ಅಂತ ಹೇಳ್ಬೋದು. ಯಾಕಂತಂದರೆ ಕೊಟ್ಟರು ಸರಿಯಾಗಿ ಕೊಡಲಿ. ಈಗ ಮತ್ತೆ BPL ಟು APL, APL ಟು BPL ಕಾರ್ಡ್ಗಳ ರದ್ದು, ಈ ರೀತಿಯ ವ್ಯವಸ್ಥೆಗಳು ನಡೀತಿರೋದು ಯಾಕೆ ಹಾಗಾದರೆ? ಸರ್ಕಾರ ಅಧಿಕಾರ ಬರೋಕ್ಕೆ ಮಾತ್ರ ಈ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತು, ಈಗ ಮತ್ತೆ ಪರಿಷ್ಕರಣೆಗೆ ಮುಂದಾಗ್ತಾ ಇದೆ. ಇದು ಸರಿಯಲ್ಲ, ತಪ್ಪು ಅನ್ನೋದು ಹಾವೇರಿ ಜಿಲ್ಲೆಯ ಜನರ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ. ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಕೊಟ್ಟರು, ಈಗ ಮತ್ತೆ ಅದನ್ನ ಪರಿಷ್ಕರಣೆಗೆ ಮುಂದಾಗಿರುವಂಥದ್ದು. ಸದ್ಯ ನಾನು ಹಾವೇರಿಯ ಮಾರ್ಕೆಟ್ನಲ್ಲಿದ್ದೇನೆ, ಮಾರ್ಕೆಟ್ನಲ್ಲಿ ಜನರನ್ನು ಕೇಳ್ತಾ ಹೋಗ್ತೇನೆ. ಇದೀಗ ರೇಷನ್ ಕಾರ್ಡಲ್ಲಿ ಕೂಡ BPL ಕಾರ್ಡ್ಗಳನ್ನು APL ಮಾಡಲಿಕ್ಕೆ, ಪರಿಷ್ಕರಣೆ ಮಾಡಲಿಕ್ಕೆ ಹೊರಟಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಮಹಿಳೆಯರು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ರೇಷನ್ ಕಾರ್ಡ್ BPL ಇತ್ತು, APL ಮಾಡಿ ಕೊಟ್ಟಿರುವಂಥದ್ದು, ಅಂದರೆ ಪರಿಷ್ಕರಣೆ ಮಾಡಲಿಕ್ಕೆ ಹೊರಟಿದ್ದಾರೆ, ಏನು ಹೇಳ್ತೀರಿ ಈ ಬಗ್ಗೆ? ನಮಗೆ ಸರ್ಕಾರದ ಬಗ್ಗೆ ಅಷ್ಟು ಪಾಸಿಟಿವ್ನಿಟಿ ಅನ್ನಿಸ್ತಾ ಇಲ್ಲ. ಯಾಕಂದರೆ ಆ ಥರ ಎಲ್ಲ ಹೇಳಿಬಿಟ್ಟು ಸುಮ್ಮನೆ ಗ್ಯಾರಂಟಿಗಳನ್ನು ಕೊಡ್ತಾರೆ, ಗ್ಯಾರಂಟಿಗಳನ್ನು ಕೊಟ್ಟು ಮತ್ತೆ ಅದನ್ನು ಇದು ಮಾಡ್ತಾರೆ. ಆ ಥರ ಎಲ್ಲ ನಮಗೆ ಯಾಕೋ ಗೌರ್ಮೆಂಟಿಂದು ಅಷ್ಟು ಇಷ್ಟ ಆಗ್ತಾ ಇಲ್ಲ. ಆದಷ್ಟು ಜನಗಳಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2,40,000 ದಾಟಿದ್ರೆ ಅಲ್ಲಿಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಟ್ಯಾಕ್ಸ್ ಕಟ್ಟೋರ್ದನ್ನ BPL ಕಾರ್ಡ್ ಇದ್ರು APL ಕಾರ್ಡಿಗೆ ಮುಂದುವರಿಸ್ತಾ ಇದ್ದಾರೆ. ಸರಿನಾ ಹಾಗಾದ್ರೆ ಇದು? ಅಲ್ಲ, ತಪ್ಪು. ಯಾಕಂದರೆ ಕೆಲವೊಬ್ಬರು ಇವಾಗ ದುಡಿತಾ ಇರ್ತಾರೆ, ಒಂದೇ ಸರಿ ಸಡನ್ನಾಗಿ ಕೊರೋನಾ ಬಂದು ಆ ಥರ ಯಾವುದಾದ್ರೂ ಒಂದು ಅನಾರೋಗ್ಯದಿಂದ ಬಳಲ್ತಾರೆ. ಆ ಮನೆಗೆ ಇನ್ಕಮ್ ಕಡಿಮೆ ಆಗುತ್ತೆ. ಇನ್ಕಮ್ ಕಡಿಮೆ ಆದವಾಗ ಆಟೋಮೆಟಿಕ್ಕಾಗಿ ಅವ್ರು ಏನು ಮಾಡಬೇಕು, ಏನು ಮಾಡೋಕ್ಕಾಗೋದಿಲ್ಲ. ಅಂಥವ್ರಿಗೂ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಲ್ವ ಗೌರ್ಮೆಂಟು. ನಿಮಗೆ ಕೇಳ್ತಾ ಹೋಗ್ತೀನಿ ನಾನೀಗ. ಈಗ 5 ಗ್ಯಾರಂಟಿಗಳನ್ನು ಕೊಟ್ಟರು, ಬಸ್ ಫ್ರೀ ಮಾಡಿದ್ರು, ಗೃಹ ಜ್ಯೋತಿ ಅಂತ ಕೊಟ್ಟರು. ಈಗ ಒಂದು ಪರೀಕ್ಷಣೆ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಅಂದರೆ ಈಗ ನಿಮ್ದು BPL ಕಾರ್ಡ್ ಇದೆ ಮನೆಯಾಗ, ಆ BPL ಕಾರ್ಡನ್ನು ನೀವು ಟ್ಯಾಕ್ಸ್ ಕಟ್ಟಬೇಕು, ನಿಮ್ದು ಆದಾಯ ಹೆಚ್ಚಿದೆ ಅಂತ ಹೇಳಿ APL ಅಲ್ಲ, ನೀವು ಕಟ್ಟಿಲ್ಲ, APL ಮಾಡಕ್ಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಿ? ನಾವು ಮಾಡಕ್ಕೆ ಕೊಡೋದಿಲ್ಲ ನಾವು. ಸರ್ಕಾರ ಮಾಡಕ್ಕೆ ಕೊಟ್ಟಿದೆ ಇದನ್ನೀಗ. ಸರ್ಕಾರ ಮಾಡಕ್ಕೆ ಕೊಟ್ರೆ ನಮ್ಮದು ತೋರಿಸ್ತಾವಲ್ಲ, ನಾವು ಇನ್ಕಮ್ ತೋರಿಸ್ತಾವೆ ನಾವು. ಈಗ ಆಲ್ರೆಡಿ ಒಂದು 6-7 ಸಾವಿರ ಕಾರ್ಡ್ಗಳು ರದ್ದಾಗ್ಯಾವ ಹಾವೇರಿ ಒಳಗಡೆ ಈಗ. ಆಗಲಿಲ್ಲ ಅವು, ನಾವು ಅದಕ್ಕೇನು ಇದನ್ನು ತೊಗೊಂತೀವಿ ನಾವು. ಅಲ್ಲ ಅವೆಲ್ಲ ಬಡವ್ರ ಕಾರ್ಡ್ಗಳೇ ರದ್ದಾಗಿದಾವೆ ಮುಖ್ಯವಾಗಿ. ಬಡವರು ಈಗ ಅದು ಸ್ಟ್ರೈಕ್ ಮಾಡ್ತಾವೆ ನಾವು, ಸ್ಟ್ರೈಕ್ ಮಾಡ್ತೇವೆ. ಓಕೆ, ಮತ್ತೆ ಸ್ಟ್ರೈಕ್ ಮಾಡ್ತೀವಿ, ಅದು ಹೆಂಗೆ ರದ್ದು ಮಾಡ್ತಾರೆ ಅಂತ ಹೇಳ್ತೀನಿ. ಇನ್ನೊಬ್ರು ಕೇಳ್ತಾ ಹೋಗ್ತೀನಿ ಸರ್. ಈಗ ಪಂಚ ಗ್ಯಾರಂಟಿಗಳನ್ನು ಕೊಟ್ಟರು, ಈಗ ಅವನ್ನ ಪರಿಷ್ಕರಣೆ ಮಾಡಿ ಕೊಟ್ಟಿದ್ದಾರೆ, ಏನು ಹೇಳ್ತೀರಿ ಈ ಬಗ್ಗೆ? ಆ್ಯಕ್ಚುಲಿ ಫಸ್ಟ್ ಆಫ್ ಆಲು ಇದು ಗ್ಯಾರಂಟಿಗಳು ಕೊಟ್ಟಿರೋದೇ ವೇಸ್ಟ್ ಆಗಿದೆ. ಏನಾಗುತ್ತೆ ಗ್ಯಾರಂಟಿ ಕೊಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಹುಡುಗರಿಗೆ ಗಂಡು ಮಕ್ಕಳಿಗೆ ಬಸ್ಸಲ್ಲಿ ಸ್ಟ್ಯಾಂಡಿಂಗ್ ನಡ್ಕೊಂಡು ಹೋಗ್ತೀವಿ. ಅದ್ರ ಬದಲೇ ಅದೇ ಏಜ್ ಮಂದಿಗೆ ಫ್ರೀ ಕೊಟ್ಟರೆ, ಹೆಣ್ಮಕ್ಳಿಗೆ ಗರ್ಭಿಣಿಯರಿಗೆ ಕೊಟ್ಟರೆ, ಆಮೇಲೆ ಅದೇ ಬದಲೇ ಆ್ಯಂಬುಲೆನ್ಸ್ ಫ್ರೀ ಮಾಡಲಲ್ಲ. ಹೌದು, ಎಜುಕೇಷನ್ ಫ್ರೀ ಮಾಡಿ, ಅದು ಇಂಪಾರ್ಟೆಂಟ್. ಎಲ್ಲರಿಗೂ ಇದು ಮಾಡ್ತಾರೆ, ಎಲ್ಲರೂ ಜನ ಮೆಚ್ತಾರೆ. ಈ ನೀವು ಹೇಳ್ತಿರೋದೇನಂತಂದ್ರೆ ಹಣ ಕೊಟ್ಟವರು ನಿಂತ್ಕೋಬೇಕು, ಉಚಿತವಾಗಿ ಹೋಗೋರು ಕುತ್ಕೋಬೇಕು ಅಂತ. ಹಾಗಾಗಿದೆ ನಮ್ಮದು. ಡೈಲಿನ ಅಡ್ಡಾಡ್ತೀನಲ್ಲ, ನಮಗೆ ಸೀಟ್ ಸಿಗಲ್ಲ, ನಾವು ಕೊಟ್ಟು ಹೋಗ್ತೀವಿ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಗ್ಗೆ ಏನು ಹೇಳ್ತೀರಿ? ಈಗ ಸದ್ಯ ಮಿಡಲ್ ಕ್ಲಾಸ್ ಕಷ್ಟದಲ್ಲೇ ಇದ್ದಾರೆ ಎಲ್ಲರೂ. ಮಿಡಲ್ ಫ್ಯಾಮಿಲಿಯವ್ರು ಭಾಳ ಕಷ್ಟದಲ್ಲಿದೆ. ಯಾಕಂದರೆ ಎಲ್ಲರೂ ಕರೆಕ್ಟಾಗಿ ಕಟ್ಟೋದೇ ಟ್ಯಾಕ್ಸ್. ನಮಗೆ ಇದು ಇದಲ್ಲ, ಟ್ಯಾಕ್ಸ್ ಕೊಟ್ಟರು ಕೂಡ ನಿಮ್ಗೆ ಅವಕಾಶ ಸಿಗ್ತಿಲ್ಲ, ಮತ್ತೆ ಲಾಭ ಆಗ್ತಾ ಇಲ್ಲ. ನಿಜ ಅದು. ಈಗ ವೈಫು ಬಸ್ಸಲ್ಲಿ ಫ್ರೀಯಾಗಿ ಹೋಗ್ತಾರೆ, ಗಂಡ ಟಿಕೆಟ್ ತಗೋಬೇಕು, ಟಿಕೆಟ್ ತೊಗೊಂಡು ಮತ್ತೆ ನಿಂತ್ಕೋಬೇಕು. ಹೋಲೀಸ್ ಅದಕ್ಕೆ ಇಲ್ಲ, ಓಕೆ, ಬಟ್ ಅಟ್ಲೀಸ್ಟ್ ಸೀಟರ್ ಸಿಗಬೇಕಲ್ಲ. ಗಂಡು ಮಕ್ಕಳಿಗೆ ಸೀಟರ್ ಸಿಗಲ್ಲ, ನಿಂತು ಹೋಗ್ಬೇಕು. ಮತ್ತೆ ಇದು ಏನಂತಂದರೆ ಹಾವೇರಿ ಜಿಲ್ಲೆ ಜನರು ಹೇಳ್ತಿರುವಂಥದ್ದು,
ಗ್ಯಾರಂಟಿಗಳನ್ನು ಕೊಡೋದು ಯಾಕೆ, ಅವನ್ನ ಪರಿಷ್ಕರಣೆ ಮಾಡೋದು ಯಾಕೆ ಹಾಗಾದರೆ ಅನ್ನೋದು ಜನರ ಮಾತು ಅಂತ ಹೇಳ್ಬೋದು. ಯಾಕಂತಂದರೆ ಕೊಟ್ಟರು ಸರಿಯಾಗಿ ಕೊಡಲಿ. ಈಗ ಮತ್ತೆ BPL ಟು APL, APL ಟು BPL ಕಾರ್ಡ್ಗಳ ರದ್ದು, ಈ ರೀತಿಯ ವ್ಯವಸ್ಥೆಗಳು ನಡೀತಿರೋದು ಯಾಕೆ ಹಾಗಾದರೆ? ಸರ್ಕಾರ ಅಧಿಕಾರ ಬರೋಕ್ಕೆ ಮಾತ್ರ ಈ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತು, ಈಗ ಮತ್ತೆ ಪರಿಷ್ಕರಣೆಗೆ ಮುಂದಾಗ್ತಾ ಇದೆ. ಇದು ಸರಿಯಲ್ಲ, ತಪ್ಪು ಅನ್ನೋದು ಹಾವೇರಿ ಜಿಲ್ಲೆಯ ಜನರ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ.